ಪ್ರಯೋಜನ ಐತಿ. ನಾವೇನು ಮಾಡಕತ್ತೀವಿ ಅಂತಂದ್ರೆ ಆ ಬಣ್ಣ ಆಡುವ ನೆವಕ್ಕೆ ನಾವು ಡಾಂಬರ್ ತರ್ತೀವಿ, ಆಮೇಲೆ ವಾರ್ನಿಷ್ ತರ್ತೀವಿ, ಬೇರೆ ಬೇರೆ ಐಲ್ ಪೇಂಟ್ ತರ್ತೀವಿ, ಮಾರಕ ವಸ್ತುಗಳನ್ನು ನಾವು ಬಳಸಿ ಏನೋ ಗದ್ದಲ ಮಾಡ್ಕೊಂಡು ನಾವು ಬಣ್ಣ ಆಡಕ್ಕೆ. ಇದು ಬಣ್ಣ ಆಡುವಂಥ ಪದ್ಧತಿ ಅಲ್ಲ. ಅದಕ್ಕೆ ನಮ್ಮನ್ನು ಕರೆದಾರ ಅವರು. ಏನೋ ಅಹಿತಕರ ಘಟನೆಗಳನ್ನು ಈ ಬಣ್ಣ ಆಡಬೇಕಾದ್ರೆ ಆಗಬಾರದು ಅನ್ನೋದಕ್ಕೆ ನಮ್ಮ ಅಹಿತಕರ ಘಟನೆ ನಡೆದಿಲ್ಲ, ನಡೆಯಂಗಿಲ್ಲ ಅಂತ ಹಿಂದೂ ಮುಸ್ಲಿಂ ಯಾವುದೇ ಹಬ್ಬನೂ ಭಾವೈಕ್ಯತೆಯಿಂದ ಮಾಡ್ಕೊತ ಬಂದೀವಿ. ಮುಂದೆ ಹಿರಿಯರ್ದು ಈಗ ಕರಾಟಿ ಸರ್ ಅಂತ ಹಿರಿಯರಿಗೆಲ್ಲ ಸಹಕಾರ ತಗೊಂಡು ಒಂದು ಹಬ್ಬನ ಆ ಹಬ್ಬ ಅಲ್ಲಿ ಈ ಹಬ್ಬ ಅಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತ ಬರ್ತೀವಿ. ಬಹುಶಃ ಇದು ಹಿಂದೂ ಸಂಪ್ರದಾಯದಲ್ಲಿ ಗಂಡು ಮಕ್ಕಳ ಹಬ್ಬ. ಯಾವಾಗಿಂದ ಮೊದಲಕ್ಕಿಂತ ಪ್ರತೀತಿ ಇಡೀ ಎಲ್ಲ ಇದ್ರಾಗಂತ ಗಂಡು ಮಕ್ಕಳ ಹಬ್ಬ ಅಂದ್ರೆ ಅದು ಹೋಳಿ ಹುಣ್ಣಿಮೆ ಒಂದ. ಎಲ್ಲರೂ ರಾಸಾಯನಿಕ ಮಿಶ್ರಿತ ಬಣ್ಣವನ್ನು ಬಿಟ್ಟು ನ್ಯಾಚುರಲ್ ಬಣ್ಣ ಹಚ್ಬೇಕಂತೇಳಿ ಎಲ್ಲರಿಗೂ ಮೊದಲಕ್ಕೆ ಮನವಿ ಮಾಡ್ತೀನಿ. ಇತಿಹಾಸದಲ್ಲಿ ಒಂದು ಅಣತನ ರೀತಿ ನಾವು ಯಾವ ಹಬ್ಬ ಆದರೂ ಹಿಂದೂ ಮುಸಲ್ಮಾನ ಭಾವನೆ ಇಲ್ಲದ ಆಚರಿಸ್ಕೊಂತ ಬಂದಿವಿ. ಈಗ ಒಂದು ಏನು ಹೇಳೋದ್ರಿಂದ ನಮ್ಮ ಬಾಡಿ ಶರಣವ್ರು ಹೇಳಿದಂಗೆ ಎಲ್ಲ ಸಮಾಜದೊಳಗೆ ಒಂದು ಎಲ್ಲಿಗಳು ಇರ್ತಾರೆ. ಅವರು ಒಂದು 2-3 ಮಂದಿ ಇರೋದ್ರಿಂದ ಆ ಸಮಾಜ ಕೆಟ್ಟದು ಅಂತ ಭಾವಿಸೋದಂಥದ್ದು ಇಲ್ಲಿ ಹಿರಿಯರು ಹಂಗೇನು ಭಾವಿಸಂಗಿಲ್ಲ ಅಂತ ಇರ್ತಾರೆ. ಅವ್ರಿಗೆ ಎಲ್ಲ ಏನೈತಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆದವರು ಒಂದು ಮುಂದೆ ವಿಚಾರ ಮಾಡ್ತಾರೆ. ಹೋಳಿಗೆಗಳನ್ನು ಆಚರಣೆ ಮಾಡ್ಬೇಕಂತ ಭಾಳಷ್ಟು ಸವಿಸ್ತಾರವಾಗಿ ಹೇಳಿದೆ. ನಾವು ಇಷ್ಟೇ ಹೇಳೋದು, ಪ್ರತಿ ವರ್ಷ ಸಹಿತ ಸಭೆ ಕರಿತೀರಿ, ಮೀಟಿಂಗ್ ಮಾಡ್ತೀರಿ. ಇದರಲ್ಲಿ ಭಾಳಷ್ಟು ಜನ ಹೇಳಿದರು, ನೀವು ಯಾವುದೇ ಶಾಂತಿ ಸಭೆ ಕರೀರಿ, ಎಲ್ಲ ಹಳ್ಳಿಯರಿಗೂ ಕರ್ಸಂತ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಶಾಂತಿ ಸೌಹಾರ್ದತೆಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡೋಣ. ಯಾಕಂದ್ರೆ ಪವಿತ್ರ ರಂಜಾನ್ ಒಂದು ಮಾಸ ನಡೀತಾ ಇದೆ. ನಮ್ಮ ಶರಣಣ್ಣವ್ರು ಹೇಳ್ದಂಗೆ ನಾವು ಅವರೆಲ್ಲರಿಗೂ ಗೌರವ ಭಾವನೆಯನ್ನು ನಾವು ಗೌರವಿಸಬೇಕಾಗ್ತದೆ. ಅದರೊಳಗೆ ಇಷ್ಟ ಇದ್ದವ್ರು ನಮ್ಮ ಜೊತೆಗೆ ಬಂದು ಸಹೋದರರು ಅದಾರ, ಅವರು ಬಂದು ನಮ್ಮ ಜೊತೆಗೆ ಬಣ್ಣ ಆಡಲಿ. ಹಿಂದೆ ನಾವು ಮಾನ್ಯ DSP ಮತ್ತು ಮಾನ್ಯ SP ಸಾಹೇಬರು ಸಹಿತ ಹೇಳಿದ್ವಿ, ಸರ್ ನೀವು ಲಕ್ಷ್ಮೇಶ್ವರದಲ್ಲಿ ಅಂತಹ ಜಗಳ ಆಗೋದಿಲ್ಲ. ಹಿಂದೆ ಎಲ್ಲೋ ಒಂದು ಕಡೆ ಎಲ್ಲೋ ತಪ್ಪಾಗಿತ್ತು 2013ರಲ್ಲಿ, ಒಳ್ಳೆ ಅಂತಹ ಘಟನೆಗಳು ಆಗೋದಿಲ್ಲ. ಮತ್ತು ಆಗಾಗ ಅಲ್ಲಿ ಜನತೆನೂ ಬಿಡೋದಿಲ್ಲ. ಆಲ್ರೆಡಿ ಅದೇ ಜನತೆ ಹೇಳ್ತಾರೆ, ಆಲ್ರೆಡಿ ನಮ್ಮಲ್ಲೇ ವ್ಯಾಪಾರ ಬಿಸ್ನೆಸ್ ಬಿದ್ದು ಹೋಗೈತಿ, ರೈತರು ಸಂಕಷ್ಟದಲ್ಲಿದ್ದಾವ, ನಮ್ಮಲ್ಲಿ ದುಡಿಮಿಲ್ಲ. ಆಲ್ರೆಡಿ ಜನ ಯಾವುದೇ ಒಂದು ಉದ್ದೇಶಕ್ಕೆ ಏನೋ ಜಗಳ ಆಯ್ತು ಲಕ್ಷ್ಮೇಶ್ವರ ಕಾಲು ಇಡೋದಲ್ಲ ಅನ್ನೋದು ಹಳ್ಳಿ ಜನರಿಗೂ ಗೊತ್ತದ ಮತ್ತು ಇಲ್ಲಿದ್ದಂಥ ಸಿಟಿ ಜನರಿಗೂ ಸಹಿತ ಗೊತ್ತದ. ಹಾಗಾಗಿ ಅಲ್ಲಿದ್ದಂತಹ ಮುಖಂಡರು ಸಹಿತ ಇಂತಹ ಅವಕಾಶವನ್ನ ಸಹಿತ ಕೊಡೋದಿಲ್ಲ ಅಂತ ನಾವು ಹೇಳಿಬಿಟ್ಟಿದ್ದೀವಿ. ಪಡೆದ ಸುರುಳಿಯಾದಂಥ ಘಟನೆ ಅದು ಕೆಮಿಕಲ್ ಮಿಶ್ರಿತ ಬಣ್ಣದಾಗಿದ್ದ ಘಟನೆ ಅಂತ ತಿಳಿಸಿರಲ್ಲ. ಈಗ ಮತ್ತೆ ನಾವು ನಮ್ಮ ಬೇಡ್ ಸಿಬ್ಬಂದಿ ಮುಖಾಂತರ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹೋಗಿ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಲ್ಲಿ ಮೀಟಿಂಗ್ ಮಾಡೋ ಉದ್ದೇಶ ಏನಂದ್ರೆ, ಹಿರಿಯರು ವ್ಯಕ್ತಪಡಿಸಿದ ಹಾಗೆ ಮತ್ತು ಸದಸ್ಯರು ಹೇಳಿದ್ದಾರೆ ಮತ್ತು ಹಿರಿಯರೆಲ್ಲ ಹೇಳಿದ್ರಿ, ಹೋಳಿ ಹಬ್ಬನ ಶಾಂತಿಯುತವಾಗಿ ಆಚರಣೆ ಮಾಡೋಣ. ನನಗೆ ತಿಳಿದ ಮಟ್ಟಿಗೆ ಒಂದು 20-22 ಕಾಮನ್ನ ಕೊಡ್ತಾವಂತ ಈ PS ಅವ್ರು ಹೇಳಿದರು. ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ಮತ್ತು ಹೋದ ವರ್ಷ ನಾವು ಬಂದೋಬಸ್ತ್ ಕೊಟ್ಟಂಥ ಸ್ಕೇಲ್ ಕೂಡ ನಾವು ನೋಡ್ಕೋತೀವಿ.